ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲ ಹಾಳಾಗೋಯ್ತು, ನಾಶ ಆಗೋಯ್ತು. ನಾನು ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗೋಯ್ತು. ನಮ್ಮ ಮನೆನ ನಾಶ ಮಾಡಕ್ಕಂತಾನೆ ಬಂದವಳೆ ಇವಳು. ನಾನಿವಾಗ ಏನ್ ಮಾಡೋಣ? ತಂಗಿರ್ಗೆಲ್ಲ ಮದ್ವೆ ಆಯ್ತು, ಅಕ್ಕನ್ ಮದ್ವೆ ಆಗಿಲ್ಲ ಅಂತ ಊರ್ ಜನ ಎಲ್ಲ ಆಳ್ಗೊಂದ್ ಮಾತಾಡೋರು. ಇವಾಗ ಅವ್ರ ಮತ್ತೆ ನಿಜ ಅನ್ನಂಗ್ ಮಾಡ್ಬಿಟ್ಲಿ ಇವಳು. ಹೋಪ್ಸ್ ಕಳ್ಕೊಬೇಡ ಮಾವ. ಎಲ್ಲ ನಿಮ್ಗೆ ಎಷ್ಟು ನೋಡ್ಕೊಂಡ್ ಬಂದಿಲ್ಲ ಹೇಳು. ಚಿಕ್ಕ ಹುಡುಗ ಆಗಿದ್ದಾಗಿಂದಲೂ ಹೋರಾಟನೇ ನಿನ್ ಬದುಕಾಗಿತ್ತು. ಅಂಥದ್ರಲ್ಲಿ 4 ಜನ ಬಂದು ಏನೋ ಮಾತಾಡ್ತಾರೆ ಅಂತಂದ್ರೆ ಅದಕ್ಕೆ ಬೆಲೆ ಕೊಡ್ತೀಯಾ? ಇಲ್ಲ ಮಾವ, ಯಾವ ತೊಂದರೆನೂ ಆಗಲ್ಲ. ರತ್ನ ಪರ್ಶು ಮದುವೆ ಆಗೇ ಆಗುತ್ತೆ. ಹೌದು ಶಿವು, ನಂಬಿಕೆ ಇಟ್ಕೊಪ್ಪ. ಆ ತಾಯಿ ನಿನ್ ಕೈ ಬಿಡಲ್ಲ. ಯಾವ ತಾಯಿ ಬಗ್ಗೆ ಮಾತಾಡ್ತಿದ್ಯಾತೆ? ಈ ತಾಯಿ ಬಗ್ಗೆ? ಅಯ್ಯೋ, ಈ ತಾಯಿ ಬಂದಿರೋದೇ ನಮ್ಮ ಮನೆ ಮ್ಯಾಕೆ ಚಪ್ಪಡಿ ಕಲ್ಲಿ ಎತ್ತಾಕೇನು ಎತ್ತಾಕಾಯ್ತು. ಇವಾಗ ಇವಳಿಗೆ ನೆಮ್ಮದಿ ಆಗಿರುತ್ತೆ. ಬಾಯಿ ತುಂಬಾ ಅತ್ತೆ ಅಂತ ಕರಿತೀಯಲ್ಲ, ಕರ್ಕೊಂಡೋಗಿ ಒಳಗೆ ಕರ್ಕೊಂಡೋಗಿ ಹಾಲನ್ನಾಕ್ ಉಂಡು ಮಲಿಕಂಡ್. ಶಿವು, ಹಾಗೆಲ್ಲ ಮಾತಾಡ್ಬೇಡಪ್ಪ. ನಿನ್ ಕೈ ಮುಗಿತೇನೆ. ಅತ್ತೆ, ನೀ ಕೈ ಮುಗಿಬೇಡ ಅತ್ತೆ. ಇವಳು ನಮ್ಮ ಮನೇಲಿ ಇಟ್ಕೊಂಡೆ ಈಗಾಗ್ಲೇ ಪಾಪ ಸುತ್ಕೊಂಡ್ಬಿಟ್ಟೈತೆ ನನಗೆ. ನೀನ್ ಕೈ ಮುಗ್ದು ಎರಡಿರೋ ಪಾಪ 12 ಆಗೋಯ್ತದೆ. ಕೈ ಮುಗಿ ಬೇಡ. ಶಿವ, ಇವಾಗ ಏನಾಗೈತೆ ಅಂತ ಇಷ್ಟೊಂದು ಆಡ್ತೀಯ? ನಿಶ್ಚಿತಾರ್ಥ ಇಲ್ಲ, ಲೋಪ ಇಲ್ಲದೆ ನಡೆದೈತೆ. ಅದಾದ್ಮೇಲೆ ತಾನೇ ನಿನ್ ಮಾವ ಹೊಂಟೋಗಿರೋದು. ಉಂಗುರ ಬದಲಾಯಿಸಿದ ಮ್ಯಾಕೆ ಇನ್ನೆಲ್ಲ ನಿಶ್ಚಯ ಆದಂಗೆ ಲೆಕ್ಕ. ಯೋ ಅಲ್ಲ, ಅಪ್ಪ ಅದವನು ಮನೆ ಜವಾಬ್ದಾರಿ ಮಕ್ಕಳ ಜವಾಬ್ದಾರಿ ತಗೊಳ್ತಿದ್ರು ಪರವಾಗಿಲ್ಲ. ಮಕ್ಕಳು ಮಾಡೋ ಕೆಲ್ಸಕ್ಕೆ ಮಣ್ಣಾಕ್ಬಾರ್ದು. ನೀನ್ ಇವಾಗ ಆಡ್ತಿರೋದ್ ನೋಡ್ತಿದ್ರೆ ನೀನ್ ಅವಾಗ ಕುಡಿದ್ ಬಿದ್ದಿದ್ದಲ್ಲ, ಅದೇ ಎಷ್ಟೋ ವಾಸಿ ಅನ್ಸ್ತೈತ್ ನಂಗೆ. ಮಾವ, ನಿನಗೆ ಮದ್ವೆ ಆಗುತ್ತಾ ಇಲ್ವಾ ಅನ್ನತಾನೆ ಭಯ ನಿಂಗೆ. ಅಪ್ಪ ಎಲ್ಲ ಆಗಲ್ಲ ಅಂತಾರೆ ಅಂತ ತಾನೆ ಹೆದ್ರಿದ್ಯಾ ನೀನು? ಹೀರೋ ಬಾರೋ ಅಲ್ಲಿ. ಅಣ್ಣ, ನಾನು ಪ್ರಶ್ನೆ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡು. ಅಪ್ಪ ಈ ಮದ್ವೆಗೆ ಒಪ್ಪಿಗೆ ಇಲ್ಲ ಅಂತ ಅಂದ್ರು, ನೀನ್ ರತ್ನನ್ ಮದ್ವೆ ಆಗ್ತೀಯ ತಾನೆ? ಆಗ್ತೀಯಾ ಇಲ್ವಾ? ಶಿವ, ಪಾರೋ, ನೀವಿಬ್ರು ಏನೇ ಹೇಳಿದ್ರು ನಾನಂತೂ ನಿಮ್ಮ ಮಾತು ಮೀರಕ್ಕಿಲ್ಲ. ಆ ಬ್ರಹ್ಮನೇ ಬಂದು ನೀವು ಹಾಕಿದ ಗೆರೆ ದಾಟು ಅಂದ್ರು ನಾನು ದಾಟಕ್ಕಿಲ್ಲ. ಮಾವ ಒಪ್ಪಿದ್ರೆ ಮಾತ್ರ ಮದ್ವೆ. ನಮ್ಮ ಜೀವನಕ್ಕೆ ಒಂದು ದಾರಿ ಅಂತ ಮಾಡ್ಕೊಟ್ಟಿರೋ ಆ ಪುಣ್ಯಾತ್ಮ ಇಲ್ದೆ ಈ ಮದುವೆ ಆಗಕ್ಕಿಲ್ಲ.
ಯಾರೂ ಅನ್ನ ತಿನ್ನೋ ಮನಸ್ಥಿತಿಲಿಲ್ಲ. ಅಲ್ಲ, ಯಾರನ್ನ ಅನ್ನ ತಿಂದೆ ಹೆಂಗಿರಕ್ಕಾಯ್ತದೆ? ನಾನೇ ಕಲ್ಸ್ಕೊಂಡು ಎಲ್ರಿಗೂ ಕೈ ತುತ್ತು ತಿನ್ನಿಸ್ತೀನಿ. 4 ತುತ್ತು ತಿಂದರೆ ಹೊಟ್ಟೆ ತಣ್ಣಗಿರ್ತದೆ. ಮಾವ, ನೀವು ಒಂದು ಕಾಲದಲ್ಲಿ ಇದೇ ಅನ್ನಕ್ಕೆ ಎಷ್ಟು ಕಷ್ಟಪಟ್ಟಿದ್ದಲ್ವ ಮಾವ ನೀನು. ಹಾಗೆ ಬೇಡ ಅನ್ಬಾರ್ದು. 1 ತುತ್ತೇನು? ಶರೋ ಶರೋ, ಈ ಭಯಗಳ ನಾಳೆ ಪ್ರೀತಿ ಮಾತಾಗಿ ಬದಲಾಯ್ತದೆ. 1 ತುತ್ತು ತಿನ್ನು, 1 ತುತ್ತು ತಿನ್ನು. ರತ್ನ, ನಾನು ಆವಾಗಲೇ ಹೇಳೀನಿ, ನನ್ನ ಜೀವ ಹೋದ್ರು ನಿನ್ನ ಕೈ ಬಿಡೋಕ್ಕಿಲ್ಲ. ನೀನು ನನ್ನ ಜೀವ ರತ್ನ. ಇದ್ಬಿಟ್ಟು ಇದಕ್ಕಿಂತ ಬಣ್ಣದ ಮಾತಾಡೋಕ್ಕೆ ನಂಗೆ ಬರೋಕ್ಕಿಲ್ಲ. ದಯವಿಟ್ಟು ಒಂದೇ 1 ತುತ್ತು ತಿನ್ನು. ಶಿಷ್ಯ ಶಾಕ್ ಆಯ್ತಾ? ಅಂದ್ಕೊಂಡೆ. ನನಗೂ ಮೊದಲನೇ ಸತಿ ನೋಡಿದಾಗ ತುಂಬ ಶಾಕ್ ಆಗಿತ್ತು. ರಾಣಿ, ಇದನ್ನೇ ಅಲ್ವೇನಮ್ಮ ಸಂಸಾರ ಅನ್ನೋದು. ನೂರು ಜಗಳ ಆದರೂ ಒಬ್ರನ್ನೊಬ್ರು ಬಿಟ್ಕೊಡದೆ ಇರೋದನ್ನ ಬರೀ ಸಂಸಾರ ಅಂತ ಹೇಳೋದಿಲ್ಲ, ಆನಂದ ಸಾಗರ ಅಂತ ಅನ್ಸ್ಕೊಳುತ್ತೆ. ಅಜ್ಜಿ ನನಗೆ ಬೇಡ. ಹಿಂಗಂದ್ರೆ ಹೆಂಗೆ ದೇವರು? ಮನೆಯಲ್ಲಿ ಜಗಳ ಆಯ್ತದೆ, ಮನೆಯವ್ರಿಗೆ ಯಾರಿಗೂ ಊಟ ಮಾಡೋ ಮನಸ್ಸಿಲ್ಲ. ನೀವು ಮಾಸ್ತಿ ಕೊಪ್ಪಲ್ದವ್ರೆ, ನೀವು ಹಿಂಗೆ ಊಟ ಮಾಡದೆ ಕೂತ್ಕೊಂಡ್ರೆ ಹೆಂಗೆ ದೊರೆ? ಒಂದೇ 1 ತುತ್ತು ತಿನ್ನಿದವ್ರೆ. ಅಜ್ಜಿ, ನಾನು ನಿನ್ನ ಕೆನ್ನೆ ಮುಟ್ಬೋದಾ? ನನ್ನ ಕೆನ್ನೆ ಮುಟ್ಟಕ್ಕೆ ಕೇಳಬೇಕಾ ದೇವರು? ಮುಟ್ಟಿದೇವರು. ಮೊದಲು ನೀನು ನನಗೆ ಹೊಡಿತಾ ಇದ್ದೆ, ಬೈತಾ ಇದ್ದೆ, ನನ್ನ ಕಂಡ್ರೆ ನೀನು ಇಷ್ಟನೇ ಪಡ್ತಾ ಇರಲಿಲ್ಲ. ಆದರೆ ನನಗೆ ಇವಾಗ ನೀನು ಕಂಡ್ರೆ ಇಷ್ಟ. ಯಾವ್ರು? ಆಗ ನಂಗೆ ಬುದ್ಧಿ ಇರಲಿಲ್ಲ, ಈಗ ನಂಗೆ ಬುದ್ಧಿ ಬಂದಿದೆ. 1 ತುತ್ತು ತಿನ್ನಿದ್ಯಾವ್ರು? ಅಬ್ಬಬ್ಬಬ್ಬಬ್ಬ, ತುತ್ತು ಸೇವೆ ನಡೀತಾಯ್ತಾ? ನಮ್ಮ ಮನೆ ದೀಪ